ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಗ್ಯಾಪ್ ಒಂದು ಟ್ರಾವೆಲ್ ಲಾಗ್ನ ಮೂಲಕ ನಿಮ್ಮದೇ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಸೋಮೇಶ್ವರ ಲಾಗ್ನ ತೋರಿಸ್ತಾ ಇದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಇಡೀ ಜಗತ್ತಿಗೆ ಮಕ್ಕುಗಿದು ನವಯುವಕರ ಕರ್ತವ್ಯ ಕಲಾ. ಓಕಣ ಹಾಕ್ಲಾ. ಬೆಂಗಳೂರಲ್ಲಿ ಕೆಲಸ ಮಾಡಿ ಬೇಜಾರಾಗಿ ನಾವು ಪ್ಲ್ಯಾನ್ ಮಾಡಿದ್ದು ಮಂಗಳೂರಿಗೆ ಹೋಗೋಣ ಅಂತ. ಪ್ರತಿ ವರ್ಷ ಯಾವುದಾದ್ರು ಒಂದು ಒಳ್ಳೆ ಟೈಮ್ ನೋಡಿಕೊಂಡು ನಾನು ನನ್ನ ಫ್ರೆಂಡು ಬೆಂಗಳೂರಿಂದ ಮಂಗಳೂರಿಗೆ ಹೋಗೋದು ಕಾಮನ್ನು. ಈ ವರ್ಷ ಅದೇ ರೀತಿ ಒಳ್ಳೆ ಟೈಮ್ ನೋಡಿಕೊಂಡು ಬೆಂಗಳೂರು ಬಿಟ್ವಿ. ಬೆಂಗಳೂರಿಂದ ಯಶವಂತಪುರದಲ್ಲಿ ನಮಗೆ ಡೈರೆಕ್ಟ್ ಮಂಗಳೂರು ಟ್ರೈನ್ ಸಿಗುತ್ತೆ. ನೀವೇನಾದರೂ ಮಂಗಳೂರಿಗೆ ಟ್ರೈನ್ ಜರ್ನಿ ಮಾಡ್ತಿದ್ದೀರಾ ಅಂದರೆ ಸಕಲೇಶ್ಪುರ ಹತ್ತತ್ರ ನೀವು ಈ ಸೀನರಿನ ಮಿಸ್ ಮಾಡ್ಕೊಳಕ್ಕೆ ಹೋಗಲೇಬೇಡಿ. ಮಂಗಳೂರು ರೀಚ್ ಆಗಿದ ತಕ್ಷಣ ನಾವು ಮಾಡಿದ ಬೆಸ್ಟ್ ಕೆಲಸ ಅಂದರೆ ರೆಂಟಲ್ ಬೈಕ್ ತೊಗೊಂಡಿದ್ದು. ರೆಂಟ್ ಬೈಕ್ ತೊಗೊಂಡು ನೀವು ಮಂಗಳೂರಲ್ಲಿ ಎಲ್ಲಿ ಬೇಕಾದರೂ ಓಡಾಡ್ಬೋದು. ಕೆಲವೊಂದು ಡಾಕ್ಯುಮೆಂಟೇಷನ್ ನೀವು ಅಲ್ಲಿ ಮಾಡಬೇಕಾಗುತ್ತೆ. ಪರ್ ಡೇಗೆ ಜಸ್ಟ್ 500 ರೂಪೀಸ್ ಅವರು ಚಾರ್ಜ್ ಮಾಡ್ತಾರೆ. ನಾವು ರೆಂಟ್ ಬೈಕ್ ತಗೊಂಡಿದ್ರಿಂದ ಓಡಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಯಿತು. ನಾವು ಅಲ್ಲಿಂದ ಸೀದಾ ಹೋಗಿದ್ದು ಉಳ್ಳಾಲಲ್ಲಿರೋ ಸಾಗರ್ ಸ್ಟೇಯಲ್ಲಿ ನಾವು ರೂಮ್ನ ಬುಕ್ ಮಾಡ್ಕೊಂಡ್ವಿ. ಪರ್ ಡೇಗೆ ಇಲ್ಲಿ 1500ನ ಚಾರ್ಜ್ ಮಾಡ್ತಾರೆ. ಈ ಹೋಮ್ ಸ್ಟೇಯಿಂದ 5 ಮಿನಿಟ್ಸ್ ವಾಕ್ ಮಾಡಿದ್ರೆ ನಿಮಗೆ ನಿಯರೆಸ್ಟ್ ಉಚ್ಚಿಲ ಬೀಚ್ ಕೂಡ ಸಿಗುತ್ತೆ. ಉಚ್ಚಿಲ ಬೀಚ್ನಲ್ಲಿ ನಾವು ಈವ್ನಿಂಗ್ ಸನ್ಸೆಟ್ನ ಎಂಜಾಯ್ ಮಾಡಿಕೊಂಡು ಕತ್ಲಾಗ್ತಿದ್ದಂಗೆ ನಾವು ಹೋಗಿದ್ದು ಸೋಮೇಶ್ವರಕ್ಕೆ. ತುಂಬ ದಿನ ಆದಮೇಲೆ ಮಂಗಳೂರು ಬಂದಿರುವಂಥ ನಮಗೆ ಒಂದೊಳ್ಳೆ ಫಿಶ್ ತವಾ ಫ್ರೈನ ಟ್ರೈ ಮಾಡಬೇಕು ಅಂತ ಅನಿಸ್ತು. 8 ಗಂಟೆ ಮೇಲೆ ಇಲ್ಲಿ ಯಾವುದೇ ರೀತಿಯಂಥ ಫಿಶ್ ಐಟಮ್ಗಳು ಸಿಗಲ್ಲ. ಸೊ ಚಿಕನ್ ಗ್ರಿಲ್ನ ನಾವು ಪಾರ್ಸಲ್ ಮಾಡಿಸ್ಕೊಂಡು ಊಟ ಮುಗಿಸ್ಕೊಂಡು ಉಳ್ಳಾಲಲ್ಲೇ ಸ್ಟೇ ಆದ್ವಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸೋಮೇಶ್ವರ ಕಡೆಗೆ ಹೊರಟ್ವಿ. ಸೋಮೇಶ್ವರದಲ್ಲಿ ಈ ಒಂದು ಟಾಪ್ ವ್ಯೂ ಅಲ್ಲಿ ಬೀಚ್ ವ್ಯೂ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ಪ್ರೀ ವೆಡ್ಡಿಂಗ್ ಹಾಗೂ ಫೋಟೋಶೂಟ್ಗಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು.